ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದುಬಿಟ್ಟು ಬೇಬಿ ಫುಡ್, ಓಟ್ಸಿಂದ ಬೇಬಿಗೆ ಫುಡ್ ಏನು ತಯಾರಿಸ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆಯೇ ಆಲೂ ಪರೋಟ ರೆಸಿಪಿ ಕೂಡ ನಿಮಗೆ ತೋರಿಸ್ಕೊಡ್ತೇನೆ. ಓಟ್ಸ್ನ 1-2 ಮಿನಿಟ್ಸ್ ಈ ಥರ ರೋಸ್ಟ್ ಮಾಡ್ಕೊಬಿಟ್ಟು ಹಾಗೆಯೇ 2 ಸ್ಪೂನ್ನ ತೊಗೊಂಡು ನೀರಲ್ಲಿ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸ್ವಲ್ಪ ಇದಾಗುತ್ತೆ. ಮೆತ್ತಗಾದಮೇಲೆ ಅದಕ್ಕೆ ನಾನು ಆ್ಯಡ್ ಮಾಡ್ತಿರೋದು ಒಂದು 2 ಡೇಟ್ಸ್ ಕೂಡ, ಅದಕ್ಕೆ ಸ್ವೀಟ್ನೆಸ್ ಬರಲಿಕ್ಕೆ 2 ಡೇಟ್ಸ್, ನಾನು ಡೇಟ್ಸ್ ಪೌಡ್ರ್ ಅಥವಾ ಡೇಟ್ಸ್ ಏನಾದರೂ ಯೂಸ್ ಮಾಡ್ಕೋಬೋದು. ನಾನು ಡೇಟ್ಸ್ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸರಲ್ಲಿ ಮಿಕ್ಸಿ ಮಾಡ್ಕೋಬೋದು ಅಥವಾ ಹಾಗೆಯೇ ಸ್ಮ್ಯಾಶ್ ಕೂಡ ಮಾಡ್ಕೊಂಡು ಕೂಡ ತಿನ್ನಿಸ್ಬೋದು 1 ಇಯರ್ ಪ್ಲಸ್ ಬೇಬೀಸ್ಗೆ. ಹಾಗೆಯೇ ಇದೆಲ್ಲ ರೆಡಿ ಆದಮೇಲೆ ನಾನು 2 ಮಖಾನ ಕೂಡ ಆ್ಯಡ್ ಮಾಡ್ತೀನಿ. ಇದರಲ್ಲಿ ಮಖಾನ ಬೇಬೀಸ್ಗೆ ತುಂಬ ಒಳ್ಳೆಯದು, ಹಾಗೆಯೇ ಓಟ್ಸ್ ಕೂಡ ತುಂಬಾ ಒಳ್ಳೆಯದು. ಅದರಿಂದ ಏನೇನು ಸಿಗುತ್ತೆ ಅಂತ ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಫೈನಲ್ ಸ್ಟ್ರಕ್ಚರ್ ಬಂದುಬಿಟ್ಟು ಈ ಥರ ರೆಡಿ ಆಯಿತು ಓಟ್ಸಿಂದ. ಸಿಯಾ ಕೂಡ ಇಷ್ಟಪಟ್ಟು ಫಸ್ಟ್ ಟೈಮ್ ಓಟ್ಸ್ ರೆಸಿಪಿನ ತಿಂದು ಇದು ನಿಮಗಿನ್ನ ತೆಳು ಬೇಕಂದರೆ ಕೂಡ ತೆಳು ಮಾಡ್ಕೋಬೋದು. ನಾನು ಈ ಥರ ಮಾಡಿಕೊಂಡೆ. ಹಾಗೆಯೇ ಇವಳು ಊಟ ಆಯಿತು. ನಮಗೆ ಸ್ವಲ್ಪ ಪೊಮೊಗ್ರಾನೇಟ್ ತಿಂದು ಹಾಗೆ ಹೊರ್ಗಡೆಯಿಂದ ಬಿರಿಯಾನಿ ತಿನ್ನಬೇಕು ಅನಿಸ್ತಾ ಇತ್ತು. ಹಾಗೆ ಚಿಕ್ಕಪೇಟೆ ದೊಡ್ಡ ಬಿರಿಯಾನಿ ವಿಜಯನಗರದಿಂದ ಆರ್ಡರ್ ಮಾಡಿಕೊಂಡು ಅದು ಕೂಡ ತಿಂದ್ವಿ. ಸಖತ್ತಾಗಿರುತ್ತೆ ಇಲ್ಲಿ ಬಿರಿಯಾನಿ. ನಿಮಗೂ ಇಷ್ಟ ಆದರೆ ಹೋಗಿ ತರಿಸ್ಕೊಳ್ಳಿ ಅಥವಾ ಹೋಗಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ರೆಸಿಪಿ ಬಂದುಬಿಟ್ಟು ಆಲೂ ಪರಾಟ. ಗೋಧಿ ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ತುಂಬ ಮೆತ್ತಗೆ ಕಲಿಸ್ಕೋಬೇಕಾಗತ್ತೆ. ಮುಟ್ಟೋದನ್ನ ಸಾಫ್ಟ್ ಅನಿಸ್ಬೇಕು, ಆ ಥರ ಮಿಕ್ಸ್ ಮಾಡಿಕೊಂಡು ಫೈನಲಿ ಅದಕ್ಕೆ ಲಾಸ್ಟಲ್ಲಿ ಎಣ್ಣೆ ಸೇರಿಸ್ಬಿಟ್ಟು ಇನ್ನೊಂದು ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. 20 ಮಿನಿಟ್ಸ್ ಮುಂಚೆನೇ ಅದನ್ನ ರೆಡಿ ಮಾಡಿಕೊಂಡು ಈ ಥರ ಎತ್ತಿಟ್ಟು ನೆಕ್ಸ್ಟ್ ಮಿಕ್ಸ್ಚರ್ ಮಾಡ್ಕೊಳ್ಳೋಕ್ಕೆ 4 ಗ್ರೀನ್ ಚಿಲ್ಲಿ, ಜೀರಾ ಹಾಗೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ನಿಮಗೆ ಬೇಡ ಅಂದರೆ ಶುಂಠಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಪೈಸಿ ಸ್ವಲ್ಪ ಜಾಸ್ತಿ ಬೇಕಂದರೆ ಗ್ರೀನ್ ಚಿಲ್ಲಿನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಆಲೂಗಡ್ಡೆಗೆ ಇದನ್ನು ರೆಡಿ ಮಾಡಿರೋದು. ಇದನ್ನು ಜಸ್ಟ್ ಆಲೂ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಆ್ಯಡ್ ಮಾಡಿ ನಾನು ಇದಕ್ಕೆ ಏನೇನು ಸ್ಪೈಸಸ್ ಪೌಡರ್ ಆ್ಯಡ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಅದನ್ನಿಷ್ಟನ್ನು ಆ್ಯಡ್ ಮಾಡಬೇಕು. ಹಾಗೆ ಫೈನಲಿ ಕೊರಿಯಾಂಡರ್ ಕೂಡ ಆ್ಯಡ್ ಮಾಡಿದೆ. ಈ ಥರ ಒಂದು 2 ಮಿನಿಟ್ಸ್ನ ಇದನ್ನು ಬೇಯಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡೆ. ಫೈನಲಿ ಆಲೂ ಪರಾಟ ರೆಡಿ ಆಯಿತು. ಇದು ಆಮೇಲೆ ಏನು ಅಂತ ನಿಮಗೆ ಗೊತ್ತಾಗುತ್ತಲ್ವ, ಜಸ್ಟ್ ಹೋಳಿಗೆ ಥರನೇ ಈ ಥರ ಬಂದಿದೆ. ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.